ಇನ್ನು ಕಂದಾಯ ಇಲಾಖೆ ನಿರ್ಲಕ್ಷ್ಯ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಜಾಗ ಸರ್ವೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂತದ್ದು. ಹೊಸಕೋಟೆಯ ದೊಡ್ಡನಲ್ಲೂರಿನಲ್ಲಿರುವಂತಹ ಗೋಮಾಳ ಜಮೀನು ಸರ್ಕಾರಿ ಗೋಮಾಳ ಸರ್ವೆ ಮಾಡದ ಕಂದಾಯ ಇಲಾಖೆ ಸರ್ವೆಗೆ ದಿನಾಂಕ ಕೂಡ ನಿಗದಿ ಮಾಡಿದ್ರು ಸಿಬ್ಬಂದಿ ಕಳ್ಳಾಟ ಆಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳಿಂದ ಸರ್ಕಾರಿ ಗೋಮಾಳ ಜಾಗವನ್ನ ಒತ್ತುವರಿ ಮಾಡಲಾಗಿದ್ದು ರಾಜಕಾಲುವೆ ಚೆಕ್ ಡ್ಯಾಂ ಸೇರಿದಂತೆ ಗೋಮಾಳ ಒತ್ತುವರಿ ವಿರುದ್ಧ ದೂರು ನೀಡಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು. ರಾಜಕಾಲುವೆ ಚೆಕ್ ಡ್ಯಾಂ ಒತ್ತುವರಿ ಆಗಿತ್ತು, ಎಲ್ಲದರ ವಿರುದ್ಧವೂ ಕೂಡ ದೂರು ನೀಡಿದ್ರೂ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಈ ರೀಸನ್ನಿಂದಾಗಿ ಗ್ರಾಮಸ್ಥರು ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ, ಅವರ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಜಾಗ ಸರ್ವೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಾಜಕಾಲುವೆ ಹಾಗೆ ಚೆಕ್ ಡ್ಯಾಂ ಸೇರಿದಂತೆ ಗೋಮಾಳ ಒತ್ತುವರಿ ಆಗಿದೆ. ಇದನ್ನ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಂದಾಯ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇದರಲ್ಲಿ. ಸರ್ಕಾರಿ ಜಾಗ ಇಷ್ಟು ಒತ್ತುವರಿ ಮಾಡಿ ಒಂದು VR ಡೆವಲಪರ್ಸ್ ಅನ್ನೋರು ಲೇಔಟ್ ಮಾಡಿದ್ದಾರೆ ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಆ ಸಂಬಂಧಪಟ್ಟಂಗೆ ಮಾನ್ಯ ತಹಸೀಲ್ದಾರರು ಕೂಡ ಸರ್ವೆಗೆ ಆದೇಶ ಮಾಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕೂಡ ಒಂದ್ಸರಿ ಬಂದಿದ್ರು. ಆ ಸಮಯದಲ್ಲಿ ಕೆಲವರು ಅಧಿಕಾರಿಗಳು ಅಲ್ಲಿ ಬಂದಿಲ್ಲ. ಅದ್ರ ಉದ್ದೇಶ ಏನಂತ ಗೊತ್ತಿಲ್ಲ. ಹಲವಾರು ಜನ ಅಧಿಕಾರಿಗಳು ಕೂಡ ಈ ವಿಚಾರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನಗೆ ಸಂಶಯ ಇದೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಡೇಟ್ ಕೊಟ್ಟಿದ್ರು. ಈ ಡೇಟ್ಗೆ ನಾವು ಬಂದಿದ್ದೀವಿ. ಆಮೇಲೆ ಕೆಲವು ಅಧಿಕಾರಿಗಳು PDO ಬಂದಿಲ್ಲ. ಇಲ್ಲಿ ಸಂಬಂಧಪಟ್ಟಂಥ ಚೊಕ್ಕಳ್ಳಿ ಗ್ರಾಮ ಪಂಚಾಯತಿ PDO ಅವರು ನಾನು ಹೋಗಿ ನಮ್ಮ ಸಂಸ್ಥೆಯವರು ನಮ್ಮ ಸಂಘಟನೆಯವರು ಹೋಗಿ ಹೇಳಿದ್ರು ಕೂಡ ಅವರು ಬಂದಿಲ್ಲ. ಅವರು ಇವತ್ತು ನಿರ್ಲಕ್ಷ್ಯವಾಗಿ ಮಾತಾಡಿದ್ರು. ನಾವು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಯಾರ್ಯಾರು ಬಂದಿದ್ದಾರೆ ಅವ್ರ ಜೊತೆ ನಾವು ಇವತ್ತು ಎಲ್ಲ ಟೋಟಲ್ ಏನು ಸರ್ವೆ ನಂಬರ್ 10 ಏನಿದೆ ಈ ಒಂದು ಸಂಬಂಧಪಟ್ಟಂತೆ ಎಲ್ಲ ಕೂಡ ಇವತ್ತು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಮಾರ್ಕ್ ಮಾಡಿದ್ದಾರೆ. ಇದಾಗಲೇ ಈಗ ಏನು ಮಾಡಿದ್ದಾರೆ ಅದೇ ಜಾಗದಲ್ಲಿ ಆಲ್ರೆಡಿ ಸರ್ವೆ ಮಾಡಿದ್ದಾರೆ, ಗುರುತು ಮಾಡಿದ್ದಾರೆ. ಅದನ್ನು ನೀಟಾಗಿ ಅದನ್ನು ರಿಪೋರ್ಟ್ ಹಾಕಿಲ್ಲ, ತೆರವುಗೊಳಿಸುವಂಥ ಕೆಲಸ ಮಾಡಿಲ್ಲ. ಹಂಗಾಗಿ ಇವತ್ತು ಸುಮಾರು ಒಂದು 6 ರಿಂದ 8 ಎಕರೆ ಒತ್ತುವರಿ ಇದೆ. ಇದರಲ್ಲಿ ಏನಾಗಿದೆ, ಈ ಬಡಾವಣೆ ಏನು ಮಾಡಿದ್ದಾರೆ, ಲೇಔಟ್ ಏನು ಮಾಡಿದ್ದಾರೆ, ಈ ಲೇಔಟು ಎಂಟ್ರೆನ್ಸ್ ಏನಿದೆ, ಎಂಟ್ರೆನ್ಸೇನೆ ಸರ್ಕಾರಿ ಜಾಗದಲ್ಲಿದೆ. VR ಡೆವಲಪರ್ಸ್ ಅಂತ ಹೇಳ್ಬಿಟ್ಟು ಏನು ಟೌನ್ಶಿಪ್ ಮಾಡಿದ್ದಾರೆ. ಇವರು ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಮಾಡಿಕೊಂಡು ಒಂದು 7 ರಿಂದ 8 ಎಕರೆ ಅಕ್ರಮ ಮಾಡಿಕೊಂಡು ಲೇಔಟ್ ಮಾಡಿದ್ದಾರೆ. ಅದನ್ನ ಅಧಿಕಾರಿಗಳಿಗೆ ನಾವು ಒಂದು 5-6 ಬಾರಿ ಮನವಿ ಮಾಡಿದ್ದೀವಿ, ತೆರವುಗೊಳಿಸ್ಕೊಡಿ ಅಂತ. ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮತ್ತು ಈಗ ರಾಜಕಾಲುವೆಗಳೇನಿದೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾರೆ. ಆದರೂ ಈಗ ಮಳೆಗಾಲ ಬಂದರೆ ಏನಾಗುತ್ತೆ ಅಂದರೆ ಅದು ನೀರೆಲ್ಲ ಪೂರ್ತಿ ಗ್ರಾಮದ ಮೇಲೆ ಬರುತ್ತೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಅನಾನುಕೂಲ ಆಗ್ತಾಯಿದೆ. ಅದನ್ನು ತೆರವುಗೊಳಿಸ್ಕೊಡಿ ಅಂತ ನಾವು ಮನವಿ ಮಾಡಿದ್ದೀವಿ. 4-5 ಬಾರಿ ಮನವಿ ಮಾಡಿದ್ರಿ, ಅದಕ್ಕೆ ನಮ್ಗೆ ಯಾರೂ ಸ್ಪಂದಿಸಿಲ್ಲ. ಆಮೇಲೆ ಈ ಗ್ರಾಮದಲ್ಲಿರ್ತಕ್ಕಂಥ ಒಂದು 60 ರಿಂದ 70% ಜನಾಂಗದವ್ರು ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸ್ಮಶಾನ ಅವಕಾಶ ಮಾಡಿಕೊಟ್ಟಿಲ್ಲ. ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಅವರು ನಾವು ತಿಳುವಳಿಕೆ ಹೇಳಿದ್ದೇನು ಅಂತ ಕೇಳಿದ್ರೆ, ರಾಜಕಾಲುವೆ ಚೆಕ್ ಡ್ಯಾಂ ಸೇರಿದಂತೆ ಗೋಮಾಳ ಒತ್ತುವರಿ ಆಗಿದೆ. ಗ್ರಾಮಸ್ಥರು ಅದನ್ನ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ, ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ದೊಡ್ಡನಲ್ಲೂರು ಹೊಸಕೋಟೆ ಗ್ರಾಮಸ್ಥರು ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳಿಗೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸರ್ಕಾರಿ ಗೋಮಾಳ ಸರ್ವೆ ಮಾಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಸರ್ವೆ ದಿನಾಂಕ ನಿಗದಿ ಮಾಡಿದ್ರೂ ಕೂಡ ಸಿಬ್ಬಂದಿಗಳು ಕಳ್ಳಾಟವನ್ನು ಆಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮಸ್ಥರು.